ಶಿವು ಕಮಾನ್ ಶಿವು. ಹಲೋ ಸರ್, ಹೊಸ ಕೆಲಸ ಇತ್ತು, ಕೇಳಿಸ್ಲಿಲ್ಲ. ಹೇಳಿ ಸರ್. ಶಿವು ಸರ್ ಎಲ್ಲಿದ್ದೀರಾ ನೀವು? ನಾನು ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಹೇಳಿದ್ನಲ್ಲ ಸರ್, ಕೆಲಸ ಇತ್ತು ಅಂತ. ಸರಿ, ಈಗ ಅರ್ಜೆಂಟಾಗಿ ನಮ್ಮ ಹುಡುಗಿಗೆ ಫೋನ್ ಕೊಡ್ತೀರಾ ಪ್ಲೀಸ್? ಸರ್ ಫೋನಾ ಇವಾಗ್ಲಾ? ಅದಕ್ಕೆ ತಾನೇ ಕಾಲ್ ಮಾಡ್ತಿರೋದು. ಪ್ಲೀಸ್ ಬ್ರದರ್, ಫೋನ್ ಕೊಡಿ, ಮಾತಾಡ್ಬೇಕು ನಾನು ಇವಾಗ. ಮಾವ ಪರ್ಶು ಎಲ್ಲ ಮನೇಲವ್ರೆ, ನಾನು ಹೆಂಗಪ್ಪ ಫೋನ್ ಕೊಡ್ಲಿ? ಸರ್ ಅದು ಯಾಕೆ ಶಿವು ಸರ್ ಫೋನ್ ಕೊಡಿ ಅಂದ್ರೆ ಒದ್ದಾಡ್ತಿದ್ದೀರಾ? ಹಂಗಲ್ಲ ಸರ್, ಅದೇನಂದ್ರೆ ವಿಷಯ ಏನೇ ಇರಲಿ ಶಿವು ಸರ್, ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಪಾರು ಹತ್ರ ಹೇಳಲೇಬೇಕು. ತುಂಬ ಲಾಸ್ಟ್ ಮೂಮೆಂಟಲ್ಲಿ ಇದ್ದೀನಿ. ನಾಳೆ ಏನಾಗತ್ತೋ, ಏನಾಗಬೇಕು, ನಾವು ಹೇಗಿರಬೇಕು ಅಂತ ಎಲ್ಲಾದ್ರ ಬಗ್ಗೆನೂ ನಮ್ಮ ಹುಡುಗಿ ಹತ್ರ ಹಂಚ್ಕೋಬೇಕು. ಪಾರುಗೂ ನನಗೂ ನೀವೇ ಅಲ್ವಾ ಸೇತುವೆ. ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್, ಒಂದೇ ಒಂದ್ಸಲ ಫೋನ್ ಕೊಡಿ. ಅಯ್ಯೋ ಸಿದ್ಧಾರ್ಥ್ ಸರ್, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿಲ್ಲ. ಪಾರುಗೆ ಫೋನ್ ಕೊಡೋದು ಕಷ್ಟ ಐತೆ, ಅದು ಅಲ್ಲದೆ ಮನೇಲಿ ಪರಿಸ್ಥಿತಿ ಬೇರೆ ನೆಟ್ಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಸರಿ ಇಲ್ಲ ಅಂತ ನಮ್ಮ ಹುಡುಗಿಯಿಂದ ದೂರ ಮಾಡ್ತಿದ್ದೀರಾ ಬ್ರದರ್? ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಅಲ್ವಾ ನಾನು ಪಾರು ಮದುವೆ ಆಗ್ಬೋದು, ನಾವಿಬ್ರು ನೆಮ್ಮದಿಯಾಗಿರ್ಬೋದು ಅಂತ ನೂರಾರು ಕನ್ಸುಗಳನ್ನ ಕಟ್ಕೊಂಡು ಕೂತಿರೋದು. ಇಷ್ಟೆಲ್ಲ ನಿಮ್ಮನ್ನು ನಂಬ್ಕೊಂಡಿರುವಾಗ ಫೋನ್ ಕೊಡೋಕ್ಕಾಗಲ್ಲ ಅಂತಿದ್ದೀರಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರ್ ಸದ್ಯ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ ಸರ್. ಟೈಮ್ ನೋಡ್ಕೊಂಡು ನಾನೇ ನಿಮಗೆ ಫೋನ್ ಮಾಡಿಸ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದೆಲ್ಲ ನಿಮ್ಮೊಳ್ಳೇದಕ್ಕೆ ಹೇಳ್ತಿರೋದು. ನಿಮಗೆ ದಮ್ಮಯ್ಯ ಅಂತೀನಿ, ನಾ ಫೋನ್ ಮಾಡಿಸ್ತೀನಿ. ಶಿವ ಶಿವ್ ನಮ್ಮ ಕಾಲದಲ್ಲಿ ಹಬ್ಬ ಹುಣ್ಣಿಮೆಗೆಲ್ಲ ಗೋರಂಟಿ ಹಚ್ಕೋತಿದ್ವಿ. ಈಗ ಮದುವೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮೊದಲೇ ಗೋರಂಟಿ ಹಾಕೋತಾರೆ. ಹೆಣ್ಮಕ್ಳು ಮದುವೆ ಟೈಮಲ್ಲಿ ಗೋರಂಟಿ ಹಾಕ್ಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರಲ್ಲಮ್ಮ, ಹಾಕ್ಸ್ಕೊಳ್ಳಿ ಬಿಡಿ. ತಪ್ಪೇನಿಲ್ಲ. ಈಗ ಆ ಕಾಲದಿಂದನೂ ಬಂದೈತೆ. ನನ್ನ ಮದುವೆಲಿ ಕೈಗೆ, ಕಾಲಿಗೆ, ಕುತ್ತಿಗೆಗೆ ಎಲ್ಲ ಗೋರಂಟಿ ಹಾಕ್ಸ್ಕೊತಿದ್ದೆ. ಅದಕ್ಕೆ ತಾತ ಬೇಗ ಹೋಗಿದ್ದು. ಏಯ್ ಸಾಕು ಸುಮ್ಕಿರಮ್ಮಿ. ಅಂದ ಹಾಗೆ ಮದುವೆ ಹೆಣ್ಣಿಗೆ ಗೋರಂಟಿ ಮಾವನ ಮನೆಯಿಂದಾನೇ ಬರಬೇಕು. ಎಲ್ಲಿ ನಮ್ಮ ಹುಡುಗ? ಅಜ್ಜಿ ಇಲ್ಲಿವ್ನಿ. ಬಾರೋ ಬಾರೋ ಬಾ. ಚೆನ್ನಾಗಿದ್ಯಾ? ಏನತ್ತೆ ಗೋರಂಟಿ ಶಾಸ್ತ್ರ ಬಹಳ ಜೋರಾಗಿ ನಡೀತಿದೆ. ನಮ್ದೇನಮ್ಮ, ಎಲ್ಲ ನಿಮ್ಮ ಮಾವಂದೆ. ಗೋರಂಟಿ ಬಂದಾಯ್ತು, ನಮ್ಮ ಹುಡುಗಿಯಲ್ಲಿ ರತ್ನ ರೂಮಲ್ಲಿದ್ದಾಳೆ, ಹೋಗು. ಏನ್ ಶಿವು ಸಮಾಚಾರ? ಅಜ್ಜಿ ಈಗಲೂ ಹೇಳ್ತೀವಿ, ಏನೆಲ್ಲ ಮಾತಾಡಿ ಎಲ್ಲ ಕೂಲ್ಗೆಡ್ಸ್ಬಿಡ್ಬೇಡ. ಏನ್ ಮಾತಾಡ್ಬೇಕು ಮಾತಾಡ್ಬಾರ್ದು ನಂಗೆ ಗೊತ್ತಿದೆ ಕಣ್ಣ, ಸುಮ್ಕಿರ್ ನೀನು. ಅಬ್ಬಬ್ಬಬ್ಬಬ್ಬ ಏನ್ ಚಂದ ಕಾಣ್ತಿದ್ಯವೋ. ನನ್ನ ದೃಷ್ಟಿನೇ ಆಯ್ತದೆ ಅಲ್ವೇನ ಶಿವು? ಅಣ್ಣನ ಹತ್ರ ತಾಳಿ ಕಟ್ಸ್ಕೊಂಡು ನಮ್ಮ ಮನೆಗೆ ಬರಬಾರ್ದ ಅನಿಸ್ತಿದೆ. ಎಲ್ಲಿ ಆ ವಿಷಯ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ಇರು. ನಮ್ಮ ಹುಡುಗಿ ಬಂದಾಯ್ತು, ಈಗ ಗೋರಂಟಿ ಹಾಕೋರು ಯಾರು? ಇನ್ಯಾರು, ನಮ್ಮ ರಾಣಿನೇ ಹಾಕ್ತಾಳೆ. ಮಾರಿಗುಡಿಲಿ ನಮ್ಮ ರಾಣಿ ಇಲ್ಲ ಅಂದ್ರೆ ಯಾವ ಹೆಣ್ಮಕ್ಳು ತಾಡಿ ಕಟ್ಸ್ಕೊಳಕ್ಕೆ ಒಪ್ಪಲ್ಲ. ಅಯ್ಯೋ, ನಮ್ಮ ಶಿಷ್ಯ ಹಾಕೋ ಗೋರಂಟಿ ಕೈಗೆ ಬಿದ್ದಿಲ್ಲ ಅಂದ್ರೆ ಹಸೆಮಣೆ ಮೇಲೆ ಯಾವ ಗರ್ಲು ನೆಕ್ ಕೊಡಲ್ಲ. ನೆಕ್ ಕೊಡ್ಬೇಕಾ? ಅಯ್ಯೋ ಅಜ್ಜಿ, ಅದು ಅಕ್ಕ ಇಂಗ್ಲಿಷ್ನಲ್ಲಿ ತಾಳಿ ಕಟ್ಟಕ್ಕೆ ಕುತ್ತಿಗೆ ಕೊಡೋದು ಅಂತ ಹೇಳ್ತಾ ಇದ್ದಾಳೆ.
ಅಯ್ಯೋ ಹಾಳಾದ ಇಂಗ್ಲೀಷು ನೀನು ಸರಿಯಾಗಿದ್ದೀರಾ. ಮಾವನೇ ಅಲ್ವಾ ಮೆಹಂದಿ ಹಾಕ್ಬೇಕಾಗಿರೋದು. ಏ ನಾನು ಶಾಸ್ತ್ರ ನೋಡಿದ್ಮೇಲೆ ಈ ನೋಡಿದವಳು ನಂಗೆ ಹೇಳಕ್ ಬರ್ತಾವಳೆ. ಹುಡುಗಿಗೆ ಮಾವ ಇಲ್ವಾ ಹಾಕ್ತಾನೆ. ಯಾರು? ಏ ನಮ್ಮ ಶಿವನೇ ಅವನಲ್ಲ. ಶಿವು ಹೋಗು, ಅವಳ ಕೈನಾಗ ಒಂದು ಗೆರೆ ಎಳೆದ್ಬಿಟ್ಟು ಬಾ ಹೋಗು. ಅಜ್ಜಿ ನಾನಾ? ನೀನ್ ಇಲ್ದೆ ಮದುವೆ ಆಯ್ತದೇನಲ್ಲ, ಹೋಗಿ ಹಾಕೋ. ಒಂದು ಗೆರೆ ಹೇಳಿ, ಆಮೇಲೆಲ್ಲ ರಾಣಿ ನೋಡ್ಕೋತಾಳೆ. ಅಣ್ಣ ಹೃದಯ ಹೃದಯ ಬರೀಬೇಕು. ಅಜ್ಜಿ ಆಯ್ತು ಕಣಜ್ಜಿ. ಬರೆದು ಬಿಟ್ಟು ಓಡೋಗ್ಬಿಟ್ಟಿಯಾ. ಮಾವ ಮಾಡೋ ಶಾಸ್ತ್ರ ಸುಮಾರೈತೆ, ಎಲ್ಲದೂ ನೀನೇ ಮಾಡಬೇಕು, ಗೊತ್ತಾಯ್ತಾ? ಆಯ್ತು ಕಣಜ್ಜಿ. ಅಣ್ಣ ಮಿಕ್ಕಿದ್ ನಾನು ಬಿಡ್ತೀನಿ ಬಾ. ಅಕ್ಕ ಅದ್ರ ಸುತ್ತ ಡಿಸೈನ್ ಮಾಡು. ಅಯ್ಯೋ ಮೊದ್ಲು ಅವಳಿಗೆ ಮೆಹಂದಿ ಹಾಕಕ್ ಬಿಡಿ, ಆಮೇಲೆ ನೀವು ಹೇಳಿದ್ದು ಹಾಕ್ತಾಳೆ. ನಮ್ ರಾಣಿ ಗೋರಂಟಿ ಹಾಕೋದನ್ನ ನೋಡ್ತಾ ಇದ್ರೆ ಒಂದ್ಸಲ ಮದ್ವೆ ಆಗೋಣ ಅನ್ಸತ್ತಾ? ಏ ಸುಮ್ಕಿ ರಶ್ಮಿ, ನಾನೇನೋ ನಮ್ಮ ಮಗಳು ಮದ್ವೆಗೂ ಇವಳನ್ನೇ ಕರ್ಸೋಣ ಅಂತ ಅನ್ಕೊಂತಿದ್ರೆ ನಿಂದೊಳ್ಳೆ. ಲೀಲಕ್ಕ, ಮಗಳ ಮದ್ವೆ ಗಂಟೆ ಯಾಕೈತ್ಯಾ? ಮಗನ ಮದ್ವೆಗೆ ಕರ್ಸ್ಬೋದಲ್ವೇ? ಕರ್ಸ್ಬೋದಿತ್ತು, ಆದ್ರೆ ಸೀನನ್ ಕೈಗೆ ಗೋರಂಟಿ ಎಲ್ಲಿ ಸಂದ ಕಾಣ್ತದೆ? ಹೇ ಲೀಲಕ್ಕೋ, ಅವಳು ಹೇಳಿದ್ದು ನಿನ್ ಸೊಸೆಯಾಗಿ ಬರೋಳಿಗೆ, ಸೀನಂಗಲ್ಲ. ರಾಣಿ, ಅದ್ಯಾಕೆ ಹಂಗೆ ಹೆದರ್ಕೊಂಡು? ಏನಿಲ್ಲ ರತ್ನ, ನಮ್ಮ ಪಾರು ಕೈಲಿರೋ ಆಟಲ್ಲಿ ನಮ್ಮ ಭಾವ ಸೋಮೇಗೌಡನ ಹೆಸರು ಹಾಕ್ಸು ಅಂತ. ಯಾಕೆ ಮನೆ ಅಡ್ರೆಸ್ಸು ಪಿನ್ ಕೋಡು ಬೇಡವಾ? ಅಂಗೈ ಅಗ್ಲ ಜಾಗದಲ್ಲಿ ಬರೀ ಮೊದಲನೇ ಅಕ್ಷರ ಬರಿಬೋದು ಅಷ್ಟೇ. ಅದನ್ನೇ ಹಾಕ್ಸು, ಎಸ್ ಅಂತ. ಸರಿ, ಅದೇ ಹಾಕ್ತೇನೆ. ಎಸ್ ಅಂದ್ರೆ ಶಿವನು ಆಗತ್ತೆ, ಹಾಕ್ಬಿಡು. ಎಸ್ ಅಂದ್ರೆ ಮನ್ಸಲ್ಲಿ ಅಚ್ಚಾಗಿರೋ ಸಿದ್ಧಾರ್ಥ ಹೆಸರು, ಮೆಹಂದಿಲೋ ಅವನ ಹೆಸರು, ತಾಳಿ ಕಟ್ಟೋದು ಅವನೇನೆ. ಪರವಾಗಿಲ್ಲ ರಾಣಿ, ನೀನು ನಿಮ್ಮ ಅಕ್ಕನಿಗೆ ಒಳ್ಳೆ ಕಲೆಗಳನ್ನ ಕಲ್ತಿದ್ಯಾ. ಅಯ್ಯೋ ಯಾಕೆ ಎಲ್ಲರೂ ಡಲ್ ಆಗ್ಬಿಟ್ರಿ? ಇದು ಮೆಹಂದಿ ಶಾಸ್ತ್ರ, ಬನ್ನಿ ಎಲ್ಲರೂ ಡಾನ್ಸ್ ಮಾಡೋಣ. ಇದು ಬಂದ್ರೆ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ. ಆಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ಅಗಿರು ತೋರಣ. ರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ,
ಆ ಸಿಂಗದಲ್ಲಿ ಕನಸಿನ ಮುತ್ತು ಹೋಗಿದೆ. ಪಾರು ಫ್ರೆಂಡ್ಸು ಸೂಪರು. ಗೋರಂಟಿ ಹಾಕಾಯ್ತು, ಎಲ್ರು ಒಂದ್ಕಿತ ನೋಡ್ಬಿಡಿ. ಪಾರು ತೋರ್ಸ್. ಪಾರ್ವತಿ, ನಿನ್ ಕೈನಾಗೆ ಆ ಗೋರಂಟಿ ಎಷ್ಟು ಕೆಂಪಾಯ್ತದೋ ಅದ್ರ ಮೇಲೆ ನಿನ್ ಗಂಡ ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಗೊತ್ತಾಯ್ತೈತೆ. ನಿಜ ಕಣೆ, ಎಲೆ ಅಡಿಕೆ ಹಾಕೊಂಡಾಗ ನಾಲ್ಗೆ ಎಷ್ಟು ಕೆಂಪಾಗತ್ತೋ ಅದ್ರ ಮೇಲೆ ಕೆಲವ್ರು ಎಷ್ಟು ಧಾರಾಳ ಇದ್ದಾರೆ ಅಂತ ಗೊತ್ತಾಗತ್ತಲ್ಲ, ಇದು ಹಾಗೇನೆ. ಅದು ನಿಜ, ನಮ್ಮ ಹುಡ್ಗ ನನ್ನ ಪ್ರೀತಿಸ್ತಾನೆ. ಸದ್ಯ ಅಣ್ಣನೂ ಇಲ್ಲ, ಅಪ್ಪನೂ ಇಲ್ಲ, ಇದೇ ಒಳ್ಳೆ ಟೈಮು. ಅಣ್ಣ ಅತ್ತಿಗೆ ಮಧ್ಯೆ ಏನೋ ನಡೀತೈತಲ್ಲ, ಪುಣ್ಯಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ತು. ಖುಷಿ ಸುದ್ದಿ ಏನಾದರೂ ಕೊಡಿಸ್ತೀಯ ಮಕ್ಕಳವ? ಎಲ್ಲ ನಿನ್ನ ಮೇಲೆ ನಿಂತೈತೆ. ಮಾವ, ನಮಗೂ ಮೆಹಂದಿ ಹಾಕಿ. ಮಾವು, ಅವು ಅಲ್ಲ ಮಾವು, ಮೆಹಂದಿ ಹಾಕಿ. ನನಗೆ ಫಸ್ಟು. ಇಲ್ಲ, ಮೊದಲು ನನಗೆ. ಆ ಹಾಟ್ ಹಾಕು ಮಾವ. ಹಾಕಿ ಮಾವ. ಸುಮ್ಕಿರವ, ನಂಗೆ ಇವೆಲ್ಲ ಬರಕಿಲ್ಲ, ನಂಗೆ ಕೆಲಸದೆಲ್ಲ ಹೋಗ್ತೀನಿ. ಮೊಬೈಲ್ ತಕ ಬರೋಷ್ಟರಲ್ಲಿ ಸಾಕಾಗೋಯ್ತು. ಸಾರಿ ಮಾವ, ನನ್ನಿಂದ ನಿನಗೆ ತುಂಬ ತೊಂದರೆ ಆಗ್ತಿದೆ. ನಿನ್ನಿಂದ ನಂಗೆ ತೊಂದರೆನಾ? ನಿನ್ ಜೀವ ಕೇಳು, ಪಟ್ಟ ಕೊಟ್ಟು ಬಿಡ್ತೀನಿ. ಇದು ನೀನು ಉಳಿಸಿರೋ ಜೀವ, ನಿಂಗೋಸ್ಕರ ಏನ್ ಬೇಕಾದ್ರೆ ಮಾಡುತ್ತೆ. ಕಳ್ಳರು ಕದ್ದು ಮುಚ್ಚಿ ಮಾತಾಡಕ್ಕೆ ಇಲ್ಲಿ ಗಂಟ ಬಂದಿದ್ದೀರಾ? ಅನ್ಕೊಂಡಿತ್ತು ನಿಮ್ಮಿಬ್ರ ಮಧ್ಯ ಏನೋ ನಡೀತೈತೆ ಅಂತ. ಅನ್ಕೊಂಡಂಗೆ ಆಗೋಯ್ತಲ್ಲ. ಜೀವ ಗೀವ ಅಂತವನೇ ಅಣ್ಣಯ್ಯ. ನಮ್ಮ ಅಣ್ಣಂಗೆ ಪಿಕ್ಚರ್ ಥರ ಡೈಲಾಗ್ ಎಲ್ಲ ಹೊಡಿಯಕ್ ಬರ್ತದಾ? ಥ್ಯಾಂಕ್ ಯು ಮಾವ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಯ್ಯೋ, ನಿನ್ನ ನಾನು ಅರ್ಥ ಮಾಡ್ಕೊಳ್ದೆ, ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು? ಆಯ್ತು, ಬೇರೆ ಏನು ಮಾತಾಡ್ಬೇಕು ಅದನ್ನ ಮಾತಾಡ್ಬಿಡು. ಆಮೇಲೆ ನಾನು ನೀನು ಇಲ್ಲಿರೋದನ್ನ ಯಾರಾದ್ರೂ ನೋಡ್ಬಿಟ್ರೆ ಆಟೆಯ. ಹಂಗಾದ್ರೆ ಇವ್ರು ಪ್ರೀತಿ ಮಾಡ್ತಾವ್ರಾ? ಅಲ್ಲ, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಹೆದರ್ಕೋಬಾರ್ದು ಅಂತ ದೊಡ್ಡವರೇ ಹೇಳೋರೆ. ಆದ್ರೆ ಇವ್ರು ಹೆದರ್ಕೋತವ್ರಲ್ಲ. ಸೀದಾ ಹೋಗಿ ಮಾವಂತವ್ ಹೇಳೋದಲ್ವಾ? ಓ, ಮಾವ ಸ್ವಲ್ಪ ಬ್ಯಾರೆ ಥರ ಅಂತ ಹೆದರ್ಕೊಂಡು ಸುಮ್ಮನಾಗವ್ರೇನೋ. ಸರಿ ಮಾವ, ವಿಡಿಯೋ ಕಾಲ್ ಮಾಡು. ಪಾರು, ಹಾಯ್. ಹಾಯ್ ಪಾರು. ಹಾಯ್ ಸಿದ್ಧಾರ್ಥ್. ಸಿದ್ದು, ನಿನಗೊಂದು ಸರ್ಪ್ರೈಸ್ ಇದೆ. ಇಲ್ಲ ನೋಡು. ವಾವ್, ಮೆಹಂದಿ. ಇದರಲ್ಲಿ ನಿನ್ನ ಹೆಸರು ಬರ್ಸಿದ್ದೀನಿ. ಅಂದ್ರೆ ಅದಕ್ಕೆ
ಅಣ್ಣನ ಹೆಸರಲ್ವಾ ಬರ್ಸ್ಕೊಂಡಿತ್ತು? ಪಾರು, ಇದೆಲ್ಲ ಯಾಕೆ ಬೇಕಿತ್ತು? ಯಾರಿಗಾರು ಗೊತ್ತಾದ್ರೆ? ಹೇಗೆ ಗೊತ್ತಾಗುತ್ತೆ ಸಿದ್ದು? ಮದುವೆ ಗಂಡ ಹೆಸರು ಎಸ್ಸಿಂದಾನೇ ಶುರು ಆಗೋದು. ಅದಕ್ಕೆ ಇವರೆಲ್ಲ ಅವ್ರ ಹೆಸರು ಅಂತಾನೆ ಅನ್ಕೊಂಡಿರ್ತಾರೆ. ಸಿದ್ದು, ಐ ಲವ್ ಯು. ಸಿದ್ದು, ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ ನಮ್ಮ ಮಾವ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾನೆ ಅಂತ. ಅಂದ್ರೆ ಅತ್ತಿಗೆ ಪ್ರೀತಿ ಮಾಡ್ತಿರೋದು ಇನ್ಯಾವುದೋ ಹುಡುಗನ್ನ? ಅಯ್ಯೋ ದೇವ್ರೆ, ನಾವೆಲ್ಲ ಅಣ್ಣ ಅತ್ತಿಗೆ ಒಂದಾಯ್ತಾರೆ, ಪಾರು ನಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅನ್ಕೋತಿದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ. ಅಣ್ಣ ಚಿಕ್ಕ ವಯಸ್ಸಿಂದನೂ ನಿನಗೆ ಪಾರು ಅಂದರೆ ಪ್ರಾಣ, ಅಷ್ಟು ಪ್ರೀತಿಸಿ ಇವಾಗ ಎಲ್ಲನೂ ಒಂದೇ ಸಲ ತ್ಯಾಗ ಮಾಡಿ ಪಾರು ಮದ್ವೆನ ಅವಳು ಪ್ರೀತಿಸಿರೋ ಹುಡುಗನ ಜೊತೆ ಮಾಡಕ್ಕೆ ಹೊರಟಿದ್ಯಾ? ಜೀವನ ಪರ್ಯಂತ ಇನ್ನೊಬ್ಬರ ಸುಖಕ್ಕೋಸ್ಕರನೇ ಹೋರಾಡ್ತಿದ್ಯಲ್ಲ, ನಿನಗೆ ದೇವ್ರೆ ಅನ್ಯಾಯ ಮಾಡ್ಬಿಟ್ನಲ್ಲ. ಸಿದ್ದು, ಇನ್ನೊಂದು ವಿಷಯ ಏನು ಗೊತ್ತಾ? ನಾನು ಹಾಕ್ಕೊಂಡಿರೋ ಮೆಹಂದಿ ಎಷ್ಟು ಕೆಂಪಾಗುತ್ತೆ ಅನ್ನೋದ್ರ ಮೇಲೆ ನನ್ನ ಲೈಫ್ ಪಾರ್ಟ್ನರ್ ನನ್ನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ಗೊತ್ತಾಗತ್ತಂತೆ. ಅದು ಬಾಡಿ ಟೆಂಪ್ರೇಚರ್ಗೆ ತಾನೇ ಕೆಂಪಾಗೋದು. ನೀನೊಬ್ಳು ಡಾಕ್ಟ್ರು, ಅನಾಟಮಿ ಮಾಡಿ ಬಾಡಿಲಿ ಏನೇನಿದೆ ಅಂತ ತಿಳ್ಕೊಂಡಿರೋ ನೀನೇ ಇದನ್ನೆಲ್ಲ ನಂಬ್ತೀಯಾ? ಸಿದ್ದು, ನಮ್ಮ ಹಳ್ಳಿ ಜನ ಇದನ್ನು ಎಷ್ಟು ನಂಬ್ತಾರೆ ಗೊತ್ತಾ? ಅವ್ರ ನಂಬಿಕೆನ ನಾನು ನಂಬ್ತೀನಿ. ನಾಳೆ ಮೆಹಂದಿ ತೆಗೆದಾಗ ನೀನು ಎಷ್ಟು ನನ್ನ ಪ್ರೀತಿಸ್ತೀಯ ಅಂತ ನೋಡೋದಕ್ಕೆ ಕಾಯ್ತಿದ್ದೀನಿ. ಓಕೆ ಬಾಬಾ, ಓಕೆ. ಸಿದ್ದು, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ನೀನ್ ಯಾಕೆ ವರಿ ಮಾಡ್ಕೋತಿದ್ಯಾ ಪಾರು? ನಾನು ಇನ್ನ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ಮದುವೆ ಪ್ರಿಪ್ರೇಷನ್ ಶುರು ಆಗಿದೆ, ಮಂಟಪ ಕೂಡ ರೆಡಿ ಆಗಿದೆ. ನಾನು ನಿಮ್ ಶಿವಮಾವ ಹತ್ರ ಟೆಚ್ಚಲ್ಲಿ ಇರ್ತೀನಿ, ಫೋಟೋಸ್ ಕಳಿಸ್ತೀನಿ, ಓಕೆನಾ? ಡೋಂಟ್ ವರಿ, ಬಾಯ್. ಕೊಡಕ್ಕೇನು ಇಲ್ದಾಗ ಬಲಿ ಚಕ್ರವರ್ತಿ ತಲೆನೇ ಕೊಟ್ಟನಂತೆ. ಆದರೆ ನಮ್ಮಣ್ಣ ಪ್ರೀತಿಸಿದ ಹೃದಯನೇ ಕೊಟ್ಟು ತ್ಯಾಗಮೂರ್ತಿ ಆದ. ಎಷ್ಟು ಆಟ ಆಡಿದೆ ಪಾರು. ನಾಳೆಯಿಂದ ನೀನು ನನ್ನ ಹೆಂಡ್ರು. ನಾಳೆ ತಾಳಿ ಕಟ್ಟಿಸ್ಕೊಂಡು ಮನೆಗೆ ಬಂದ ಮ್ಯಾಕೆ ನನ್ನ ಕಾಲಲ್ಲಿ ತೋರಿಸಿದ್ದು ನಾನು ನಿನ್ನ ತಲೆ ಮ್ಯಾಗ ಹೊತ್ಕೊಂಡು ಮಾಡಬೇಕು. ನನ್ನ ಎದುರು ಉಸಿರು ಬಿಡೋಕ್ಕೂ ನಡಗಬೇಕು. ಹಂಗೆ ಮಾಡ್ತೀನಿ. ಅಣ್ಣನ ಮದುವೆ, ಅಣ್ಣಂದು ಮದುವೆ, ಹೊಸ ಹೆಂಡತಿ ಬರ್ತಾಳೆ. ಲಾಡು 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 ಕೊಡ್ತಾರೆ. ಲಾಡು, ಅಣ್ಣಂದು ಮದುವೆ, ಲಾಡು. ನಿಂಗೆ ಲಾಡು. ಅಯ್ಯೋ ತಿರ್ಪೆ ನನ್ನ ಮಗನೇ, ನನ್ನ ಮೈಯೇ ಮುಡ್ತೀಯ. ಅಯ್ಯಪ್ಪ, ಅಣ್ಣ ಹೊಡಿಬೇಡ ಅಣ್ಣ. ಲಾಡು ಬೇಕಾ? ಲಾಡು ಯಾಕೆ? ಕಚ್ಚಾ ಏನೇ ಕೊಡ್ತೀನಿ ತಗ. ಓ, ಆಗ್ಲೇ ಹೊಸ ಬಟ್ಟೆ ಹಾಕೊಂಡು ಮದುವೆ ಮನೆಗೆ ಹೊಂಟಿಯಾ? ಮದುವೆ ಮನೆಗೆ ಅಣ್ಣ ಹೊಡಿಬೇಡ ಅಣ್ಣ. ಲಾಡು, ಅಯ್ಯೋ ಯಾಕಪ್ಪ ನನ್ನ ಮಗಿಗೆ ಹೊಡಿತೀರಾ? ನಾವೆಲ್ಲೂ ಬರಕ್ಕಿಲ್ಲ, ನಮ್ಮನ್ ಬಿಟ್ಬಿಡಿ. ಹಿಂಗಿರ್ಬೇಕು. ನೀವು ಅಲ್ಲಿಗೆ ಬಂದ್ರೆ ನಮಗೆ ಮರ್ಯಾದೆ ಇರಕ್ಕಿಲ್ಲ. ಇಲ್ಲೇ ಮೂಲೆಯಲ್ಲಿ ಬಿದ್ದಿರ್ಬೇಕು. ಮಗನ್ ನೋಡಿದ್ರೆ ತಾವೇನು ಕಟ್ಟೋಯ್ತದೆ.
ಮೆಹಂದಿ ಎಷ್ಟು ಕೆಂಪಾಗಿದೆ ಅಂತ ನೋಡಬೇಕು. ದೇವ್ರೆ, ನಾನು ಅನ್ಕೊಂಡಾಗೆ ಆಗಿರಲಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಾವನೇ ಅಲ್ವಾ ಮೆಹಂದಿ ಹಾಕ್ಬೇಕಾಗಿರೋದು? ನಮ್ಮ ಶಿವನೇ ಅವನಲ್ಲ. ಶಿವು ಅವಳ ಕೈನಾಗ ಒಂದು ಗೆರೆ ಎಳ್ದ್ಬಿಟ್ಟು ಹೋಗೋ. ಏನಿದು, ಮಾವ ಹಾಕಿರೋದು ಮಾತ್ರ ಕೆಂಪಾಗಿದೆ, ಮಿಕ್ಕಿದೆಲ್ಲ ಡಲ್ ಆಗಿದೆಯಲ್ಲ. ಏನಾಯಿತು?